ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಕ್ಫ್ ವರದಿಯಲ್ಲಿ ಮಾಜಿ ಸಿಎಂ ಧರ್ಮಸಿಂಗ್ ಹೆಸರು ಕೈಬಿಡಬೇಕು ಅಂತ ಆಮಿಷ ಒಡ್ಡಿದ್ದು ಧರ್ಮಸಿಂಗ್ ಅವರ ಪುತ್ರ ಎಂದು ಮಾಜಿ ಸಚಿವ ರೇಣುಕಾಚಾರ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಮಾತನಾಡಿದರು. ವಕ್ಫ್ ವರದಿಯಲ್ಲಿ ಮಾಜಿ ಸಿಎಂ ಧರ್ಮಸಿಂಗ್ ಹೆಸರನ್ನ ಕೈಬಿಡಬೇಕು ಅಂತ ಅನ್ವರ್ ಮಾನಪ್ಪಾಡಿಗೆ ಧರ್ಮಸಿಂಗ್ ಪುತ್ರ 150 ಕೋಟಿ ಆಮಿಷ ಒಡ್ಡಿದ್ರು ಎಂದು ಹೇಳಿದ್ದಾರೆ. ಅನ್ವರ್ ಮಾನಪ್ಪಾಡಿಗೆ ಆಮಿಷ ಒಡ್ಡಿದ್ದು ವಿಜೇಂದ್ರ ಅಲ್ಲ, ಕಾಂಗ್ರೆಸ್ ಮುಖಂಡರಿಗೆ ಬುದ್ಧಿ ಭ್ರಮಣೆಯಾಗಿದೆ. 2012-13ರಲ್ಲಿ ವಿಜೇಂದ್ರ ಹೆಸರು ಕೇಳಿರಲಿಲ್ಲ, ವಿಜೇಂದ್ರ ಪರಿಚಯವಿಲ್ಲ ಎಂದು ಮಾನಪ್ಪಾಡಿ ಹೇಳಿದ್ದಾರೆ. ವಕ್ಫ್ ಆಸ್ತಿ ಲೂಟಿ ಹೊಡೆದಿದ್ದು ಕಾಂಗ್ರೆಸ್ನವರು. ವಿಜೇಂದ್ರ ಏನು ಆಮಿಷ ಒಡ್ಡಲು ಕಾಂಗ್ರೆಸ್ ನಾಯಕರ ಸೋದರ ಸಂಬಂಧಿಗಳ ಎಂದು ಪ್ರಶ್ನಿಸಿದ ರೇಣುಕಾಚಾರ್ಯ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಲಿ ಎಂದು ಆಗ್ರಹಿಸಿದರು. 150 ಕೋಟಿ ಕೊಡ್ತೀವಿ, ನೀವು ಸುಮ್ಮನಿರಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಅಂತ ಅದನ್ನು ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಯಾರು ಹೇಳಿದ್ದಾರೆ? ಸಿದ್ದರಾಮಯ್ಯ ಅವರು ಅದನ್ನು ಆರೋಪ ಮಾಡಿದ್ರು ಸರ್. ಯಾರ ಮೇಲೆ? ವಿಜೇಂದ್ರ ಅವ್ರ ಮೇಲೆ. ಕಾಂಗ್ರೆಸ್ನ ಮುಖಂಡರು ಎಲ್ಲ ಒಂದು ಕಡೆ ಬುದ್ಧಿ ಭ್ರಮಣೆಯಾಗಿದೆ ನೋಡಿ. ಈಗ ಅನ್ವರ್ ಮಾನಪ್ಪಾಡಿಯವರು ಸ್ಪಷ್ಟವಾಗಿ 2012-13ರಲ್ಲಿ ಪರಿಚಯ ಇಲ್ಲ, ಹೆಸರು ಕೇಳಿದ್ದೆ ಅಂತ ಹೇಳಿದ್ದೀನಿ. ಈಗ ವಕ್ಫ್ ಆಸ್ತಿ ಲೂಟಿ ಹೊಡೆದ್ಯಾರು, ಲಪ್ಟಾಯಿಸಿದ್ಯಾರು? ಕಾಂಗ್ರೆಸ್ಸಿನ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯಸಭಾ ಸದಸ್ಯರು ಮತ್ತು ಘಟಾನುಘಟಿಗಳು ಲೂಟಿ ಹೊಡೆದವರು. ಆ ಲೂಟಿ ಹೊಡೆದವ್ರನ್ನ ರಕ್ಷಣೆ ಮಾಡೋಕ್ಕೆ ವಿಜೇಂದ್ರ ಅವ್ರ ಸೋದರ ಸಂಬಂಧಿಗಳ ಅಳಿಯನ ಮಾವನ ವಿಜೇಂದ್ರಿಗೆ ಏನು ಸಂಬಂಧ? ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಬಹುತೇಕ ಮುಖಂಡರುಗಳು ಲೂಟಿ ಹೊಡೆದಿರೋದು. ಅನ್ವರ್ ಮಾನಪ್ಪಾಡಿಯವರು ಸ್ಪಷ್ಟವಾಗಿ ನಿನ್ನೆ ಹೇಳಿದ್ರೆ ಮೊನ್ನೆ ಹೇಳಿದರೆ ಇವ್ರು ಎಲ್ಲ ಒಂದು ಕಡೆ ರಾಜಕಾರಣ ಮಾಡ್ತಾರೆ. ಅರೆ ಸಿಬಿಐ ಕೊಡ್ರಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸಿಬಿಐ ಮೇಲೆ ಯಾಕೆ ಇಷ್ಟು ನಿಮಗೆ ಪ್ರೀತಿ? ಮೂಡ, ವಾಲ್ಮೀಕಿ ಎಲ್ಲ ಗಂಡಗಳು ಸಿಬಿಐ ಕೊಟ್ಟಿದ್ರೆ ಆಗಲ್ಲ ಅಂತ ಅದಕ್ಕೆ SIT ಸ್ವಯಂ ಘೋಷಿತ ತನಿಖೆಗಳನ್ನು ನಿಮ್ಮ ಅಡಿಯಲ್ಲಿ ನಡೀತಕ್ಕಂಥ ತನಿಖೆಗಳನ್ನು ಅವಕಾಶಿಸ್ತೀವಿ. ಇದಕ್ಕೆ ಯಾಕೆ ಸಿಬಿಐ ಮೇಲೆ ಒಂದು ದ್ವಿಮುಖ ನೀತಿ, ವ್ಯಾಮೋಹ, ಪ್ರೀತಿ? ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಎಲ್ಲರೂ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಮಾಜಿ ಮುಖ್ಯಮಂತ್ರಿಗಳಂದ್ರೆ ಆ ವಕ್ಫ್ ಆಸ್ತಿ ಬಹಳಷ್ಟು ಜನ ಹೆಸರುಗಳಿವೆ. ದಿವಂಗತ ಧರ್ಮಸಿಂಗ್ ಅವರು, ನಾನು ಗೌರವ ಇದೆ ಅವ್ರ ಬಗ್ಗೆ. ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅನೇಕ ಹುದ್ದೆಗಳು ಅಲಂಕರಿಸಿದಂಥವ್ರು. ಅವರ ಏನು ಹೆಸರಿದೆ, ಅವರ ಹೆಸರು ಅದನ್ನು ಕೈ ಬಿಡಬೇಕಂತೇಳಿ ಆಸೆ ಒಡ್ಡಿದ್ದು ದಿವಂಗತ ಧರ್ಮಸಿಂಗ್ ಅವರ ಪುತ್ರ. ಮಾಜಿ ಮುಖ್ಯಮಂತ್ರಿಗಳು ಯಾರು? ಕಾಂಗ್ರೆಸ್ನವರು. ಲೂಟಿ ಹೊಡೆದ್ಯಾರು? ಕಾಂಗ್ರೆಸ್ನವರು. ಏನು ಯಡಿಯೂರಪ್ಪನವರು ವಕ್ಫ್ ಆಸ್ತಿ ನುಂಗಿದಾರಾ? ಅಥವಾ ಬಿಜೆಪಿ ಮುಖಂಡರ ನುಂಗಿದಾರಾ? ಅಥವಾ ವಿಜೇಂದ್ರ ಸಂಬಂಧಿಕರು ನುಂಗಿದಾರಾ? ಅವರನ್ನ ರಕ್ಷಣೆ ಮಾಡಬೇಕಂತೇಳಿ 150 ಕೋಟಿ ಆಮಿಷ ಒಡ್ಡಿದ್ದು ಅನ್ವರ್ ಮಾನಪ್ಪಾಡಿಯವರು ಹೇಳಿದ್ದಾರೆ. ಯಾರ್ಯಾರ್ದು ಎಷ್ಟು ಮಹಲ್ಗಳಿದೆ, ಎಲ್ಲೆಲ್ಲಿದೆ, ಅವರ ಕಳ್ಳ ಹೇಳಿದ್ದಾರೆ. ಹಾಗಾಗಿ ಅನ್ವರ್ ಮಾನಪ್ಪಾಡಿಯವರ ಆರೋಪ 100ಕ್ಕೆ 100 ಸರಿ ಇದೆ. ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಸರ್ಕಾರ. ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಸಿಬಿಐ ತನಿಖೆ ಮಾಡಿದರೆ ಏನು ಅಲಿಬಾಬಾ ಚಾಲಿಸ್ವರದಲ್ಲ ಕಳ್ಳರ ಕೂಟ ಅದೆಲ್ಲ ಹೊರಗಡೆ ಬರುತ್ತೆ. ವಿಜೇಂದ್ರಗೆ ಇದಕ್ಕೆ ಸಂಬಂಧ ಇಲ್ಲ. ಯಾರು ವಿಜೇಂದ್ರ ಮೇಲೆ ಆರೋಪ ಮಾಡ್ತಾರೆ ಬಹುಶಃ ಎಲ್ಲ ಒಂದು ಕಡೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.